ಆ ಕಡೆ ಹೋಗಲಿ ಈ ಕಡೆ ಬರಲಿ ಐಫಿಲ್ ಟವರ್ ಕಾಣುತ್ತೆ. ಎಮಿಲಿ ಇನ್ ಪ್ಯಾರಿಸ್ ಥೀಮಲ್ಲಿರೋ ರೆಸ್ಟೋರೆಂಟ್ ನೋಡಿ, ಕ್ಯೂಟ್ ಡಾಗ್ ಇನ್ ಮೆಟ್ರೋ. ಸೊ ಇದು €5 ಅಂತೆ. ನೋಡಿ ಪೊಲೀಸ್ ಬರ್ತಾರೆ. ಬಾಯ್ ಬಾಯ್ ಐಫಿಲ್. ಎಲ್ರಿಗೂ ನಮಸ್ಕಾರ. ನಾನು ಭೂಮಿಕಾ ಕೇಸೆ ಆರಾಧ್ಯ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ವ್ಲಾಗ್ಸ್. ಸೊ ಇವತ್ತು ನಾನು ಐಫಿಲ್ ಟವರ್ನ ಸುತ್ತಾಡ್ತಾ ಅಲ್ಲಿರುವಂಥ ಫೇಮಸ್ ಡೆಸರ್ಟ್ಸ್ನ ಟ್ರೈ ಮಾಡಿದ್ದೀನಿ ಆ್ಯಂಡ್ ಆಲ್ಸೋ ಶಾಪಿಂಗ್ ಕೂಡ ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಮಗೆ ಇಷ್ಟ ಆಗುತ್ತೆ ಅಂತ. ಸೊ ಇದು €5 ಅಂತೆ. €5 ಆ್ಯಂಡ್ ದಿಸ್ ಇಸ್ €10. No. How much? That one €15 and 2 pieces free. Okay. €15 and 2 pieces free. Okay. No. Only this is fine. This is fine. Hello. You buy one? ಪ್ಯಾರಿಸ್ ಹೋಗಿದ್ದೀನಿ ಅಂದಮೇಲೆ ಐಫಿಲ್ ಟವರ್ ಮಾಡೆಲ್ ಥರದಲ್ಲೇ ಇರೋಕ್ಕಾಗುತ್ತಾ. ಸೊ ಐ ಬಾಟ್ ದಿಸ್. ಇದಕ್ಕೆ $450 ಪೇ ಮಾಡಿದ್ದೀನಿ. ಆ್ಯಂಡ್ ಲುಕ್ ಅಟ್ ದ ವೆದರ್, ಆ ಕಾರ್ಸ್ ಹೋಗ್ತಾ ಇರೋದು, ಸ್ಟ್ರೀಟ್ ಆ್ಯಂಡ್ ಲೀವ್ಸ್ ಎಲ್ಲ ಫಾಲ್ ಆಗ್ತಾ ಇದೆ. ಸೀರೀಸ್ ನೋಡ್ತಾ ಇದೆ ಎಮಿಲಿ ಇನ್ ಪ್ಯಾರಿಸ್ ಅಂತ. ಸೊ ಇಲ್ಲಿ ಎಮಿಲಿ ರೆಸ್ಟೋರೆಂಟ್ ಅಂತ ಬಂದಿದೆ. ದ ಸೇಮ್ ಐ ಗೆಸ್, ಆ ಥೀಮಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಇಟ್ಸ್ ಕಾಲ್ಡ್ ಎಮಿಲಿ ರೆಸ್ಟೋರೆಂಟ್. ಇದೆ ಆ ರೆಸ್ಟೋರೆಂಟ್. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸೀರೀಸ್. ಇಲ್ಲಿ ನೋಡಿ ಚಿಕ್ಕ ಪರ್ಸ್ ಇದೆ. ಇದೆಲ್ಲದಕ್ಕೂ ಒಂದಕ್ಕೆ €4, ಅರೌಂಡ್ 390-400. ಓ ಗಾಡ್, ಹೆವಿ ಕಾಸ್ಟ್ಲಿ ಅಪ್ಪ. ಇದು ಒಂದಕ್ಕೆ ₹700 ಅಂತ ಈ ಥರದ್ದು ಬ್ಯಾಗ್. ನಮ್ಮ ಇಂಡಿಯಾದಲ್ಲಿ 100-150 ಸಿಗುತ್ತೆ. ಪಿಜ್ಜಾ, ಪಾಸ್ತಾ, ಕೆಫೆ, ಇಟಾಲಿಯನ್ ಬೇಡ ಸದ್ಯಕ್ಕೆ. ಐಫಿಲ್ ಟವರ್ ಹತ್ರನೇ ಇದೆಲ್ಲ ಅಪಾರ್ಟ್ಮೆಂಟ್ಸ್. ಹೇಗಿದೆ ನೋಡಿ. ಈ ಏರಿಯಾ ಇನ್ನೆಷ್ಟು ಕಾಸ್ಟ್ಲಿ ಇರ್ಬೋದು. ಗಾಡ್, ಆರ್ಗ್ಯಾನಿಕ್ ಬಯೋ, ಗ್ಲೂಟನ್ ಫ್ರೀ ಅಂತ ಬೇಡ. ಅಷ್ಟು ಮ್ಯಾಕ್ರೋನ್ಸ್ ತಿನ್ನಕ್ಕೆ ಹೋಗೋಣ. ಇಲ್ಲಿ ಬಂದಿದ್ದೀನಿ ಮ್ಯಾಕ್ರೋನ್ಸ್ ತಿನ್ನೋಕ್ಕೆ. ನೋಡೋಣ ಬನ್ನಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಇಲ್ಲಿ ನಿಮಗೆ ವೆಜ್ ಆಪ್ಷನ್ಸ್, ನಾನ್ ವೆಜ್, ಡೆಸರ್ಟ್ಸ್, ಎಷ್ಟು ಮೌತ್ ವಾಟ್ರಿಂಗ್ ಡೆಸರ್ಟ್ಸ್ ಇತ್ತು ಅಂದರೆ ಲುಕ್ ಅಟ್ ದಮ್. ಎಲ್ಲ ವೆರೈಟೀಸ್ ಕೂಡ ಇತ್ತು. ಆ್ಯಂಡ್ ನಾನು ಒಂದಷ್ಟು ಡೆಸರ್ಟ್ಸ್ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ. ಮ್ಯಾಕ್ರೋನ್ಸ್ ತಿನ್ನೋಕ್ಕೆ ಬಂದೆ. ಇಲ್ಲಿ ನೋಡಿ ಇಷ್ಟು 6ಕ್ಕೆ 11.8 ಅಂದರೆ ₹1,100. ಬಟ್ ಟೇಸ್ಟ್ ಮಾಡಲೇಬೇಕು ನಾನು. ಇದೇ ಫೇಮಸ್ಸು. ಪರ್ಚೇಸ್ ಮಾಡೋಣ ಬನ್ನಿ. €11.8 ಅಂದರೆ ಅರೌಂಡ್ ₹1,000 ಬರುತ್ತೆ. ಇದು ಜಸ್ಟ್ ಈ 3 ಇದಕ್ಕೆ ಏನು ಮಾಡೋಕ್ಕಾಗಲ್ಲ. ವೆನ್ ಯು ಆರ್ ಇನ್ ಯುರೋಪ್ ಯು ಶುಡ್ ರೆಡಿ ಟು ಸ್ಪೆಂಡ್. ಕ್ರಾಸಾಂಟ್ ಕುಕ್ಕಿ 4.9 ಇದೆ. ಬಟ್ ಇದೊಂದು ತಗೋತೀನಿ. ಇದು ವೆಜ್ ಇದೆ ಆ್ಯಂಡ್ ಸ್ವಲ್ಪ ಹ್ಯೂಜಾಗಿ ಕಾಣಿಸ್ತಾ ಇದೆ. ಬೈ ಇದೆಲ್ಲ ಸಲಾಡ್ಸು. ಇಂಡಿಯನ್ ಯಾವುದೂ ಇಲ್ಲ. ಐ ಮೀನ್ ಟು ಸೇ ವೆಜ್. ಮ್ಯಾಕ್ರೋನ್ ಫ್ರಾಂಬೋಸ್ ಇದು €5. ಸೊ ಒಂದು ಚೀಸ್ ಕೇಕ್ ತಿನ್ನೋಣ. ಚೀಸ್ ಕೇಕ್ ಇಸ್ ಮೈ ಫೇವ್ರೆಟ್ ಆ್ಯಂಡ್ ಫ್ರಾನ್ಸ್ ಇದು ಟ್ರೈ ಮಾಡಲೇಬೇಕು. ಆ್ಯಂಡ್ ಮ್ಯಾಕ್ರಾನ್ ಒಂದು ದ ಸ್ಮಾಲರ್ ಒನ್ಸ್ ವಿತ್ 6. ಆ್ಯಂಡ್ ಇದು ತೊಗೋತೀನಿ ವಿಯನಾಸ್ ಚಾಕೊಲೇಟ್. ಅದು ವೆಜ್ಜಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಇದು ಒಂದು ತೊಗೋತೀನಿ. ಸೊ ಯಾ macaron, 6 macaron. Chocolate café. Okay. Yeah. One more is this one. Chocolate café. Plain chocolate. Yeah. ¿Es de café? No, es de café.
That's pure veg, right? Sorry? Is that a veg? Veg, no meat, only veg? Yes. Okay. And a cheesecake, please. Yo voy a coger una galleta. Mami, una galleta. Excuse me. ಆ್ಯಂಡ್ ಇನ್ನೊಂದು ಹೇಳಬೇಕು, ಇಲ್ಲಿ ಫಿಶ್ನ ಕೂಡ ವೆಜಿಟೇರಿಯನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಾವು ಕೇಳುವಾಗ ಕರೆಕ್ಟಾಗಿ ಕೇಳಬೇಕು. 18, 20. Yeah. ಏನಂತೆ ಲೋಲಾ? €2. ಸೊ ನಾವು ಇಟ್ಸ್ ಟೈಮ್ ಟು ಟೇಸ್ಟ್. ಅಲ್ಲೇ ಕೆಫೆಲಿ ಆಚೆ ಏನು ಚೇರ್ಸ್ ಬೆಂಚಸ್ ಎಲ್ಲ ಇರುತ್ತೆ ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಅವ್ರನ್ನ ನೋಡಿಕೊಂಡು ಫಸ್ಟ್ ನಾನು ಟೇಸ್ಟ್ ಮಾಡ್ತಾ ಇರೋದು ವ್ಯಾನಸ್ ಚಾಕ್ಲೇಟ್ ಅಂತ. ದಿಸ್ ಇಸ್ ಬೇಸಿಕಲಿ ಅ ಚಾಕ್ಲೇಟ್ ಫಿಲ್ಡ್ ಬ್ರೆಡ್. ಒಳಗಡೆ ಏನಿದೆ ಅದು ಚಾಕ್ಲೇಟಲ್ಲಿ ಫಿಲ್ ಆಗಿರುತ್ತೆ ಆ್ಯಂಡ್ ಆಚೆ ಬ್ರೆಡ್ ಇರುತ್ತೆ. ಇಟ್ ವಾಸ್ ನೈಸ್. ತುಂಬ ಇರೋದ್ರಿಂದ ಹೊಟ್ಟೆ ತುಂಬಿತು ನನಗೆ. ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ನಾನು ಹೊರಟಿರೋದು ಟೇಸ್ಟ್ ಮಾಡೋದಕ್ಕೆ ದ ವೆರಿ ಡಿಲಿಷಿಯಸ್ ಚೀಸ್ ಕೇಕ್. ಎಸ್, ಫ್ರಾನ್ಸ್ ಹೋಗಿದ್ದೀವಿ ಅಂದಮೇಲೆ ಚೀಸ್ ಕೇಕ್ನ ಟೇಸ್ಟ್ ಮಾಡ್ದಲೇ ಇರೋಕ್ಕಾಗುತ್ತೆ ಹೇಳಿ. ಹಾಗಾಗಿ ನಾನು ತೊಗೊಂಡಿರೋ ಅಂಥ ಚೀಸ್ ಕೇಕ್ನ ಟೇಸ್ಟ್ ಮಾಡ್ತಿದ್ದೀನಿ. ಐ ವಾಸ್ ವೆರಿ ಎಕ್ಸೈಟೆಡ್. ಫೇಸಲ್ಲಿ ಎಕ್ಸೈಟ್ಮೆಂಟ್ ಕಾಣಿಸ್ಬೋದು. ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ಸ್ಟ್ರಾಬೆರಿ ಇತ್ತು ಓವರ್ ದ ಚೀಸ್ ಕೇಕ್. ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಬಿಗ್ ಪೀಸ್. ಗೊತ್ತಾ, ನಾನು ಅಂದ್ಕೊಂಡೆ ಓಕೆ ಇದನ್ನು ಫಿನಿಷ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಬಟ್ ನಾನು ತುಂಬ ಹೊತ್ತು ಕೂತೆ ಅಲ್ಲಿ. ಕೂತ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ ಟೇಸ್ಟ್ನ ಸವಿತಾ ಅಲ್ಲೇ ಕೂತಿದ್ದೆ. ಸೊ ಇಟ್ ವಾಸ್ ರಿಯಲಿ ಅ ನೈಸ್ ಒನ್. ಇದಾದಮೇಲೆ ಮ್ಯಾಕ್ರೋನ್ಸ್ ಕೂಡ ತೊಗೊಂಡಿದ್ದೆ ಅಲ್ವಾ, ಅದರದ್ದು ಶೂಟ್ ಮಾಡೋಣ ಅಂದ್ಕೊಂಡ್ರೆ ಮೊಬೈಲಲ್ಲಿ ಯುವರ್ ಸ್ಟೋರೇಜ್ ಇಸ್ ಫುಲ್ ಅಂತ ನೋಟಿಫಿಕೇಷನ್ ಬಂದುಬಿಡೋದು. ಈ ಐಫೋನ್ ಯೂಸರ್ಸ್ ಕಥೆನೇ ಇಷ್ಟು. ಸೊ ಇದಾದಮೇಲೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂಡು ಸ್ವಲ್ಪ ನನ್ನ ಸ್ಟೋರೇಜ್ನ ಫ್ರೀ ಅಪ್ ಮಾಡಿ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಕಾರ್ಗಳು ನೋಡಿ ಹೇಗೆ ಪಾರ್ಕ್ ಮಾಡಿದ್ದಾರೆ ಇಲ್ಲಿ. ನಂಗೆ ಅಷ್ಟೊಂದು ಕಾರ್ಗಳು ನಿಮ್ಗೆ ಗೊತ್ತಿಲ್ಲ, ಇದು ಯಾವ್ಯಾವುದ್ರದ್ದು ಗೊತ್ತಿಲ್ಲ. ಬಟ್ ಎಲ್ಲ ಪಾರ್ಕ್ ಮಾಡಿದ್ದಾರೆ. ಇದು ಅಪಾರ್ಟ್ಮೆಂಟ್ಸ್ ಅನಿಸುತ್ತೆ. ಇದು ಯಾವುದೋ ಇದೆ. ಓಕೆ, ಇದು ಗೊತ್ತು BMB. ಇದು ಗೊತ್ತು, ಇದು ರೆನಾಲ್ಟ್ ಆರ್ ಸಮಥಿಂಗ್ ಗೊತ್ತಿಲ್ಲ. ಲುಕ್ ಅಟ್ ದ ಹೌಸಸ್. ನನಗೆ ಅದು ಫ್ಲವರ್ಸ್ ಇಷ್ಟ ಆಯಿತು ತುಂಬ. ವಿಂಡೋಸಲ್ಲಿ ಫ್ಲವರ್ಸ್ ಇಟ್ಟಿರ್ತಾರೆ. ಹೌ ಕ್ಯೂಟ್. ಸೊ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡಿದ್ದಾರೆ. ಇದು ಐಫಿಲ್ ಟವರ್. ಐಫಿಲ್ ಟವರ್ ಬರೋ ತನಕ ಐಫಿಲ್ ಟವರ್ ಅನ್ನಿಸ್ತಾ ಇತ್ತು. ಈಗ ಎದುರು ಬಿದ್ರು ಇದ್ರ ಮುಂದೆನೇ ಓಡಾಡ್ತಿದ್ದೀನಿ. ಆ ಕಡೆ ಹೋಗಲಿ ಈ ಕಡೆ ಬರಲಿ ಐಫಿಲ್ ಟವರ್ ಕಾಣುತ್ತೆ. ಬಟ್ ಬರೋ ತನಕ ಲೈಕ್ ಐಫಿಲ್ ಟವರ್ ಡ್ರೀಮ್ ಡೆಸ್ಟಿನೇಷನ್ ಅಂತ. ಬಂದೆ ಆದಮೇಲೆ ಇದ್ರ ಸುತ್ತನೇ ಓಡಾಡ್ತಿದ್ದೀನಿ. ಆ ಕಡೆ ಎಲ್ಲರೂ ಹೋದರೆ ಅಲ್ಲೂ ಐಫಿಲ್ ಟವರ್ ಕಾಣುತ್ತೆ, ಈ ಕಡೆ ಹೋದರೆ ಇಲ್ಲೂ ಐಫಿಲ್ ಟವರ್ ಕಾಣುತ್ತೆ ನೋಡಿ. ಅಷ್ಟೇ, ಮುಗೀತು ಐಫಿಲ್ ಟವರ್ ಅಷ್ಟೇ. ಐಫಿಲ್ ಟವರ್ ಬಕೆಟ್ ಲಿಸ್ಟಲ್ಲಿತ್ತು, ಆಗಿದೆ. ಎಲ್ಲ ತಿಂದ್ಕೊಂಡು ಚೀಸ್ ಕೇಕ್ ತಿಂದೆ. ಚೀಸ್ ಕೇಕ್ ಫ್ಯಾಂಟಾಬ್ಲೆಸ್ ಆಗಿತ್ತು. ಆಫ್ ಕೋರ್ಸ್ ಫ್ರಾನ್ಸ್ ಅಂದರೆ ಫ್ರೀ ಚೀಸ್ ಕೇಕೆ ತಿಂದೆ. ಮ್ಯಾಕ್ರೋನ್ಸ್ ತೊಗೊಂಡೆ. ಮ್ಯಾಕ್ರೋನ್ಸ್ ಕೂಡ ಚೆನ್ನಾಗಿತ್ತು. ಬಟ್ ನಾನು ಅಷ್ಟೊಂದು ಸ್ವೀಟ್ ತಿನ್ನಲ್ಲ. ಬಟ್ ಟ್ರೈ ಮಾಡಬೇಕಲ್ಲ, ಇಲ್ಲಿ ಬಂದಿದ್ದೀನಿ ಅಂತ ಟ್ರೈ ಮಾಡಿದೆ. ಸೊ ಒಂದು ಲಾಸ್ಟ್ ಟೈಮ್ ಪ್ಯಾರಿಸ್ನ ಐಫಿಲ್ ಟವರ್ನ ಒಂದು ಲಾಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬಾಯ್ ಐಫಿಲ್. ಥ್ಯಾಂಕ್ಸ್ ಫಾರ್ ದ ಗ್ರೇಟ್ ಮೆಮರೀಸ್. ಇದು ಡ್ರಾಪ್ ಮಾಡೋಕ್ಕೆ ಪಿಕಪ್ ಡ್ರಾಪು. ಇದನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫ್ಲವರ್ಸ್ ಎಲ್ಲ ಇಟ್ಟು ಫ್ಲವರ್ಸಲ್ಲಿ ಡೆಕೋರೇಟ್ ಮಾಡಿದ್ದಾರೆ.
ಇದೆಲ್ಲ ಸೇಲ್ ಮಾಡ್ತಾ ಇರ್ತಾರೆ, ಎಲ್ಲದು ಕಾಸ್ಟ್ಲಿ. ನೋಡಿ ಪೊಲೀಸ್ ಬರ್ತಾರೆ ಆ್ಯಂಡ್ ಇಲ್ಲಿ ಏನೇನು ಸೇಲ್ ಮಾಡ್ತಾಯಿದ್ರು ಅವರೆಲ್ಲ ಓಡೋದ್ರು ವಿತ್ ಟವರ್ಸ್ ಇನ್ ದ ನೈಟ್. ಆ್ಯಂಡ್ ಇವರೆಲ್ಲ ಅಲ್ಲಿ ಐಫಿಲ್ ಟವರ್ ಮಾಡೆಲ್ಸ್, ಕೀ ಚೈನ್ಸ್ ಈ ಥರ ಎಲ್ಲ ಸೆಲ್ ಮಾಡ್ತಿರ್ತಾರಲ್ಲ, ಮೋಸ್ಟ್ಲಿ ಪರ್ಮಿಷನ್ ತೊಗೋಬೇಕು ಅನಿಸುತ್ತೆ. ಹಾಗಾಗಿ ಪೊಲೀಸ್ನಾಗ ನೋಡಿದ ತಕ್ಷಣ ಎಲ್ಲರೂ ಓಡೋಗ್ತಾರೆ. ನಾನು ಅದನ್ನು ಹಾಗೆ ಶೂಟ್ ಮಾಡ್ತಾ ಇದ್ದೆ ಅಲ್ಲಿ ಸೈಡಲ್ಲಿ ನಿಂತ್ಕೊಂಡು ಏನು ಮಾಡ್ತಾರೆ ಅಂತ. ನನಗೆ ದ ಬ್ಯೂಟಿ ಆಫ್ ದಿಸ್ ಸಿಟಿ ಏನನ್ನಿಸ್ತು ಅಂದರೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ತೋರಿಸ್ತಾರೆ ಯು ಹ್ಯಾವ್ ನಾಟ್ ಸೀನ್ ದ ಅದರ್ ಸೈಡ್ ಆಫ್ ಪ್ಯಾರಿಸ್ ಅಂತ. ಬಟ್ ಚೆನ್ನಾಗಿದೆ ಪ್ಯಾರಿಸ್ ಒಂಥರ. ಏನೋ ಬಿಗ್ ಸಿಟೀಸ್ ಅಂದರೆ ಆಫ್ಕೋರ್ಸ್ ಎಲ್ಲದಕ್ಕೂ ಒಂದು ಡಿಮೆರಿಟ್ಸ್ ಇದ್ದೇ ಇರುತ್ತೆ. ಪಿಕ್ ಪಾಕೆಟಿಂಗ್, ರಾಬರಿ ಇದೆಲ್ಲ ಕಾಮನ್ ಇರುತ್ತೆ. ಬಟ್ ನಾವು ನಮ್ಮ ಸೇಫ್ಟಿಲಿದ್ದರೆ ಏನೂ ಎಫೆಕ್ಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ಪ್ಯಾರಿಸ್ ಇಸ್ ರಿಯಲಿ ಅ ವಂಡರ್ಫುಲ್ ಸಿಟಿ. ಸೇಫಾಗಿ ಹೋಗಿ ಸೇಫಾಗಿ ಆರಾಮಾಗಿ ಬರ್ಬೋದು. ಆ್ಯಂಡ್ ಈ ಮಿರರ್ಸ್ ಎಲ್ಲ €5 ಇತ್ತು ಆ್ಯಂಡ್ ನಾನು ಒಂದು ತೊಗೊಂಬಂದೆ. ಕ್ಯೂಟಾಗಿದೆ ಆ್ಯಂಡ್ ಸೇಮ್ ಐಫಿಲ್ ಟವರ್ ಮಾಡೆಲ್ಸ್ ಇರುತ್ತೆ, ಟೀ ಶರ್ಟ್ಸ್, ಬ್ಯಾಡ್ಜಸ್ ಎಲ್ಲ ಇರುತ್ತೆ. ಆ್ಯಂಡ್ ನಾನು ಒಂದು ತೊಗೊಂಬಂದಿದ್ದೀನಿ ಮನೆಗೆ. ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಪೋಸ್ಟ್ ಕಾರ್ಡ್ಸ್ ಇದೆ, ಇದೆಲ್ಲ 1.20 ಸೆಂಟ್ ಅಂದರೆ €1 120 ಆಗಿ ಬರುತ್ತೆ. ಇದು ತೊಗೊಳ್ಳೋಣ ಅಂತಿದ್ದೀನಿ. ಇದು ಒಂದು ತೊಗೋತೀನಿ ನಾನು ವಿಸಿಟ್ ಮಾಡಿರೋ ಪ್ಲೇಸಸ್ ಎಲ್ಲ ಇದೆ, ರೂಮಲ್ಲಿ ಹಾಕೋಬೋದು ನಾವು. Thank you very much for the video. ಥ್ಯಾಂಕ್ ಯು. ಸೊ ಈ ಟಿಕೆಟ್ಸ್ ಎಲ್ಲ ಒನ್ ವೇ ಅಷ್ಟೇ. ಮತ್ತು ಸೆಕೆಂಡ್ ಟೈಮ್ ಹೋಗಬೇಕು ಅಂದರೆ ಇನ್ನೂ ಒಂದು ಪರ್ಚೇಸ್ ಮಾಡಬೇಕು. ಇದಕ್ಕೆ ನನಗೆ ₹200 ಬಿತ್ತು. ಆ್ಯಂಡ್ ಅಲ್ಲಿಂದ ಮೆಟ್ರೋ ಹತ್ಕೊಂಡು ನಾನು ನನ್ನ ಸ್ಟೇಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದೆ ಅನಿಸುತ್ತೆ ಹಿಂದಿನ ವ್ಲಾಗಲ್ಲಿ, ಮೆಟ್ರೋ ಅಲ್ಲಿ ಆಗಲಿ ರೋಡಲ್ಲಾಗಲಿ ಯೂಶ್ವಲಿ ಎಲ್ಲರೂ ಒಂದೊಂದು ನಾಯಿನ ಇಟ್ಕೊಂಡಿರ್ತಾರೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಪ್ರಿಟಿ ಡಾಗ್ ಎಷ್ಟು ಕ್ಯೂಟಾಗಿ ಹೆಂಗೆ ಕೂತಿದೆ ನೋಡಿ ಮೆಟ್ರೋದಲ್ಲಿ. ಸೊ 3 ಡೇಸಿಂದ ಓಡಾಡ್ತಿದ್ದೀನಿ, ನಾನು ಎಲ್ಲೂ ಇಲ್ಲಿ ಟ್ರಾಫಿಕ್ ಜಾಮ್ ಅನ್ನೋದೇ ನೋಡಿಲ್ಲ ಗೊತ್ತಾ. ಅಷ್ಟು ಕ್ಲೀನಾಗಿ, ಅಷ್ಟು ಕ್ಲಿಯರಾಗಿ ವೆಹಿಕಲ್ಸ್ ಓಡಾಡ್ತಾಯಿದೆ. ಆ್ಯಂಡ್ ಆ ವೈಟ್ ಲೈನ್ಸಲ್ಲಿ ಆರಾಮಾಗಿ ಜನ ಓಡಾಡ್ತಿದ್ದಾರೆ. ವಾವ್, ಸೂಪರ್, ಖುಷಿ ಆಗುತ್ತೆ ನೋಡೋಕ್ಕೆ. ನೋ ಟ್ರಾಫಿಕ್ ಜಾಮ್ ಅಟ್ ಆಲ್. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಯು ಗೈಸ್ ಲೈಕ್ಡ್ ಇಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ ಆರಾಧ್ಯ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಆರಾಮಾಗಿರಿ. ಬಾಯ್ ಬಾಯ್.